ಅದು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್. ಹೈಜಿನಿಕ್ ನೀಟ್ನೆಸ್ ಇರುತ್ತೆ ಅಂತಲೇ ಸಾಕಷ್ಟು ಮಂದಿ ಅಲ್ಲಿ ಊಟಕ್ಕೆ ಹೋಗ್ತಾರೆ. ಆದರೆ ಇಂತಹ ಹೋಟೆಲ್ನ ಊಟದಲ್ಲಿ ಜಿರಳೆ ಸಿಕ್ಕಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು ಅಂತ ಹೇಳ್ತೀವಿ ನೋಡಿ. ಪ್ರತಿಷ್ಠಿತ ಹೋಟೆಲ್ ಊಟದಲ್ಲಿ ಜಿರಳೆ ಪತ್ತೆ. ಕಿಚನ್ ರೂಮ್ ಬಂಡವಾಳ ಬಯಲು ಮಾಡಿದ ವಕೀಲೆ. ರಾಜಧಾನಿಯಲ್ಲಿ ಮನೆ ಊಟಕ್ಕಿಂತ ಹೋಟೆಲ್ ಊಟ ನೆಚ್ಚಿಕೊಂಡವರೇ ಹೆಚ್ಚು. ಅದರಲ್ಲೂ ಆರೋಗ್ಯದ ದೃಷ್ಟಿಯಿಂದ ಹೈಜಿನಿಕ್ ಮೇಂಟೈನ್ ಮಾಡೋ ಹೋಟೆಲ್ಗಳ ಕಡೆಯೇ ಜನರು ಹೆಚ್ಚಾಗಿ ಹೋಗ್ತಾರೆ. ಅದರಂತೆ ಹೈಜಿನಿಕ್ ನೀಟ್ನೆಸ್ ಇದೆ ಅನ್ಕೊಂಡು ಹೈಕೋರ್ಟ್ ವಕೀಲೆಯೊಬ್ಬರು ಪ್ರತಿಷ್ಠಿತ ಹೋಟೆಲ್ಗೆ ಊಟಕ್ಕೆಂದು ಹೋದಾಗ ಆಗಿದ್ದೇ ಬೇರೆ. ಎಸ್, ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಊಟದ ವಿಚಾರಕ್ಕೆ ಹೈ ಡ್ರಾಮವೇ ನಡೆದಿದೆ. ನಿನ್ನೆ ಸಂಜೆ ಊಟಕ್ಕೆಂದು ಹೈಕೋರ್ಟ್ ವಕೀಲೆ ಶೀಲಾ ದೀಪಕ್ ತಮ್ಮ ಸಹೋದ್ಯೋಗಿ ಜೊತೆ ಕ್ಯಾಪಿಟಲ್ ಹೋಟೆಲ್ಗೆ ಹೋಗಿದ್ದಾರೆ. ಬಳಿಕ ಕೆಲವು ಐಟಂಗಳ ಜೊತೆ ಪನ್ನೀರ್ ಬಟರ್ ಮಸಾಲಾ ಕೂಡ ಆರ್ಡರ್ ಮಾಡಿದ್ರು. ಆದರೆ ಊಟ ಮಾಡುವ ವೇಳೆ ಪನ್ನೀರ್ ಬಟರ್ ಮಸಾಲಾದಲ್ಲಿ ಜಿರಳೆ ಪತ್ತೆಯಾಗಿದೆ. ಇದನ್ನ ಕಂಡು ಶಾಕ್ ಆದ ವಕೀಲೆ ಹೋಟೆಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಹೋಟೆಲ್ ಕಿಚನ್ ರೂಮ್ಗೆ ಹೋಗಿ ನೋಡಿದ್ರೆ ಅದರ ಬಂಡವಾಳವೂ ಬಯಲಾಗಿತ್ತು. ಇವ್ರಿಗೆ ನಾವು ಹೋಗ್ಬೇಕಿದ್ರೆ ನಮ್ಮ ಕಿಚನ್ ಅಲ್ಲಿ ಪರ್ಮಿಷನ್ ಇಲ್ಲ. ಯಾಕೆ ಪರ್ಮಿಷನ್ ಇಲ್ಲ? ಅದೇ ಜಿರಳೆಗಳೆಲ್ಲ ಹಾಕಿ ಅಡುಗೆ ಮಾಡ್ತಾ ಇದೀರಲ್ಲ, ಅದಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ. ನೀವು ಅಲ್ಲಿ ದುಡ್ಡು ಕೊಟ್ರೆ ಬರೀ ಊಟ ಮಾತ್ರ ಸಿಗಲ್ಲ, ಜಿರಳೆನೂ ಸಿಗುತ್ತೆ. ಇದಾದ್ಮೇಲೆ ನಾನು ಮಾತಾಡಿದೆ, ಏನ್ ಮಾಡ್ತೀರಾ ಅಂತ. ಅವರೇ ಕೇಳಿದ್ರು, ಏನ್ ಮಾಡೋದು ಮೇಡಮ್? ಸರಿ, ಏನ್ ಮಾಡ್ತೀರಾ ಹೇಳಿ. ಅಶುಚಿತ್ವ ಪ್ರಶ್ನಿಸಿದ್ದಕ್ಕೆ ಕಿರಿಕ್, ಸಿಬ್ಬಂದಿ ವಿರುದ್ಧ ಎಫ್ಐಆರ್. ಸ್ಥಳಕ್ಕೆ ಬರಲು ಫುಡ್ ಆಫೀಸರ್ ಮೀನಾಮೇಶ. ಊಟದಲ್ಲಿ ಪತ್ತೆಯಾದ ಜಿರಳೆ ಮತ್ತು ಅಡುಗೆ ಮನೆಯ ದುಸ್ಥಿತಿ ಬಗ್ಗೆ ವಕೀಲೆ ಶೀಲಾ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ದಾರೆ. ಆದರೆ ಹೋಟೆಲ್ ಸಿಬ್ಬಂದಿ ವಕೀಲೆ ಜೊತೆಯೇ ಅನುಚಿತವಾಗಿ ವರ್ತಿಸಿದ್ರಂತೆ. ಅಷ್ಟಲ್ಲದೆ ವಕೀಲೆಯನ್ನ ತಳ್ಳಾಡಿ ಜೀವ ಬೆದರಿಕೆ ಹಾಕಿದ್ರಂತೆ. ಈ ಸಂಬಂಧ ವಿಧಾನಸೌಧ ಠಾಣೆಯಲ್ಲಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ನನ್ನನ್ನು ಲಿಟ್ರಲಿ ದಬ್ತಾ ಇದ್ದಾರೆ. ಆಯ್ತಾ? ದಬ್ಬಿ ಏನಕ್ಕೆ ವಿಡಿಯೋ ಮಾಡ್ತೀರಾ, ನನ್ನ ಮೊಬೈಲ್ ಕಿತ್ತು ಬಿಸಾಕಕ್ಕೆ ನೋಡ್ತಾ ಇದ್ದಾರೆ, ನನಗೆ ಏನಕ್ಕೆ ವಿಡಿಯೋ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ಥರ ಎಲ್ಲ ಬೈದರು, ಮಾಡಿದ್ರು. ಆ್ಯಂಡ್ ನನಗೆ ಥ್ರೆಟ್ ಕೂಡ, ಲೈಫ್ ಥ್ರೆಟ್ ಕೂಡ ಮಾಡಿದ್ರು. ಅದಾದಮೇಲೆ ಏನು ಮಾಡಿದೆ, ಓಕೆ ಆಯಿತು ಅಂತ ಹೇಳಿ ನಾನು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಕಾಲ್ ಮಾಡಿ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ರಿಜಿಸ್ಟರ್ ಮಾಡಿಸಿದ್ದೀನಿ ಅಂಡರ್ ಸೆಕ್ಷನ್ 506, 341, 34 ಆ್ಯಂಡ್ 504 ಆ್ಯಂಡ್ 352 ಆಫ್ IPC. 506 ಇಟ್ ಈಸ್ ಅ ಕ್ರಿಮಿನಲ್ ಇಂಟಿಮಿಡೇಷನ್. ಊಟಕ್ಕೋಸ್ಕರ ಅವ್ರಿಗೆ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡ್ತಾರೆ. ಆ ಪನ್ನೀರ್ ಬಟರ್ ಮಸಾಲದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಜಿರಳೆ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರು ನಮ್ಮ 112ಗೆ ಕರೆ ಮಾಡಿದ್ದಾರೆ. ಅದೇ ರೀತಿ ಈ ಫುಡ್ ಇನ್ಸ್ಪೆಕ್ಟರ್ ಕೂಡ ಕರೆ ಮಾಡಿದ್ದಾರೆ. ಅವರು ಕರೆ ಮಾಡಿದ ತಕ್ಷಣ ಅಲ್ಲಿ ಒಳಗಡೆ ಹೋಗಿ ಅಡುಗೆ ಬಗ್ಗೆ ಯಾವ ಥರ ಮಾಡ್ತಾರೆ ಅಂತ ಬಿಟ್ಟೇಳಿ ಇವರು ವಿಡಿಯೋ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿಗೆ ಅಕ್ರಮ ಏನೋ ತಡೆ ಒಡ್ಡಿ ಅವರಿಗೆ ಸ್ವಲ್ಪ ಏನೋ ತಳ್ಳಿದ್ರು ಅಂತ ಬಿಟ್ಟೇಳಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಬಿಟ್ಟೇಳಿ ಒಂದು ಪ್ರಕರಣವನ್ನು ನಮ್ಮ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಇನ್ನು ಘಟನೆ ನಡೆದಾಗ ಸ್ಥಳೀಯ ಫುಡ್ ಆಫೀಸರ್ ಸುಬ್ರಹ್ಮಣ್ಯ ಎಂಬುವರಿಗೆ ಶೀಲಾ ದೀಪಕ್ ಕರೆ ಮಾಡಿದ್ದಾರೆ. ಆದರೆ ಫುಡ್ ಆಫೀಸರ್ ಸ್ಥಳಕ್ಕೆ ಬಾರದೆ ಈಗ ರಾತ್ರಿಯಾಗಿದೆ, ಪೀಕ್ ಅವರ್, ಟ್ರಾಫಿಕ್ ಜಾಮ್ ಇದೆ ಅಂತ ಸಬೂಬು ಹೇಳಿದ್ದಾರೆ. ಇದರಿಂದ ಫುಡ್ ಡಿಪಾರ್ಟ್ಮೆಂಟ್ಗೂ ವಕೀಲೆ ಶೀಲಾ ದೀಪಕ್ ದೂರು ನೀಡಿದ್ದು ಹೋಟೆಲ್ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಆರೋಗ್ಯದ ದೃಷ್ಟಿಯಿಂದ ಶುಚಿಯಾಗಿರೋ ಹೋಟೆಲ್ ಬೇಕೆಂದು ದುಬಾರಿ ಹೋಟೆಲ್ಗಳಿಗೆ ಹೋಗೋರು ಅಲ್ಲೂ ಕೂಡ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪುಟ್ಟರಾಜು, ಕ್ರೈಮ್ ಬ್ಯೂರೋ, ಪವರ್ ಟಿವಿ.